ನೀವು ಕೂಡ ಟ್ರೇಡಿಂಗ್ ಇಂದ ಅರ್ನಿಂಗ್ಸ್ ನ ಮಾಡ್ಬೇಕಂತ ಮಾಡಿದೀರಾ, ಬಟ್ ಚಾರ್ಟ್ಸ್ ನೋಡಕ್ಕೆ ರಿಸರ್ಚ್ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಲ್ವಾ? ನೀವು 9 to 5 ಜಾಬ್ ಮಾಡ್ತೀರಾ ಅಥವಾ ಕಾಲೇಜಿಂದ ಈವ್ನಿಂಗ್ ಬರ್ತೀರಾ, ನೋ ಪ್ರಾಬ್ಲಮ್. ಅದ್ರ ಜೊತೆ ಈಗ ನೀವು ಕೂಡ ಟ್ರೇಡಿಂಗ್ ನ ಮಾಡಬಹುದು, ಮತ್ತೆ ಎವ್ರಿ ಮಂತ್ ರೆಗ್ಯುಲರ್ ಇನ್ಕಮ್ ನ ಕೂಡ ತಗೋಬಹುದು. ಅದು ಯಾವ ತರ ಅಂತ ತಿಳ್ಕೊಬೇಕಾ ಅಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಲೇಬೇಕು. ತುಂಬಾ ಜನ 9 to 5 ಜಾಬ್ ಮಾಡ್ತಾರೆ ಅಂಡ್ ಕಾಲೇಜ್ ಹೋಗ್ತಾರೆ, ಸ್ವಲ್ಪ ಜನ ಬಿಸ್ನೆಸ್ ಮಾಡ್ತಾರೆ, ಬಟ್ ಅವರು ಕೂಡ ಈ ಒಂದು ಟ್ರೇಡಿಂಗ್ ನ ಮಾಡಬಹುದು. ಇದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಸೊ ಬನ್ನಿ ನೋಡೋಣ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಒಂದು ಶೇರ್ ನ ಒಂದು ವೀಕ್ ಅಥವಾ 1 ಮಂತ್ ಇಟ್ಕೊಂಡು ಆಮೇಲೆ ಸೆಲ್ ಮಾಡೋದು. ಫಾರ್ ಎಕ್ಸಾಂಪಲ್, BPCL ಶೇರ್ ನ 27ನೇ ಡೇಟ್ಗೆ 332 ರೂಪಾಯಿ ಕೊಟ್ಟು ಶೇರ್ಸ್ ನ ತಗೊಂಡಿದ್ರೆ 4th ಡೇಟ್ಗೆ ಆ ಒಂದು ಶೇರು 372 ಇರ್ತಿತ್ತು. ನಿಮಗೆ 1 ಶೇರಿಂದ 40 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು. ಅಂದ್ರೆ ನೀವೇನಾದ್ರೂ 10,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 1 ವೀಕಲ್ಲಿ 1,200 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು. ಸೊ ಯಾವ ಶೇರ್ಸ್ ತಗೋಬೇಕು, ಎಷ್ಟು ತಗೋಬೇಕು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಇದೇ ತರ ಪೂರ್ತಿಯಾಗಿ ನೋಡಿ. ಈ ವಿಡಿಯೋಲ್ಲಿ ನಿಮಗೆ 3 ಪಾಯಿಂಟ್ಸ್ನ ಹೇಳ್ತೀನಿ. ಆ 3 ಪಾಯಿಂಟ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಕೂಡ ಸ್ವಿಂಗ್ ಇಂದ ಎವ್ರಿ ಮಂತ್ ರೆಗ್ಯುಲರ್ ಇನ್ಕಮ್ ಬರೋ ತರ ಮಾಡ್ಕೋಬಹುದು. ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೆ ನಿಮ್ಮ ಹತ್ರ ಲ್ಯಾಕ್ಸ್ ಇರಬೇಕಂತ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ 10-20 ಸಾವಿರ ಇದ್ರೆ ಸಾಕು. ಅಕಾರ್ಡಿಂಗ್ ಟು ಯುವರ್ ಪ್ರಾಫಿಟ್ ಟಾರ್ಗೆಟ್ ನಿಮಗೆ ಎಷ್ಟು ಕ್ಯಾಪಿಟಲ್ ಬೇಕಂತ ನೀವೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, 20 ಸಾವಿರದಿಂದ ಟ್ರೇಡ್ ಮಾಡಿ 10% ರಿಟರ್ನ್ಸ್ನ ತೆಗೆದ್ರೆ ನಿಮಗೆ 2,000 ಪ್ರಾಫಿಟ್ ಬರುತ್ತೆ. ಆ್ಯಂಡ್ ಅದೇ ರೀತಿ 2 ಲಕ್ಷನ ಇಟ್ಕೊಂಡು ನೀವೇನಾದ್ರೂ 10% ಟಾರ್ಗೆಟ್ನ ಅಚೀವ್ ಮಾಡಿದ್ರೆ ನಿಮಗೆ 20,000 ಪ್ರಾಫಿಟ್ ಆಗುತ್ತೆ. ಸೊ ಫಸ್ಟ್ ಥಿಂಗ್, ನಿಮ್ಮ ಕ್ಯಾಪಿಟಲ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಎಷ್ಟು ಪ್ರಾಫಿಟ್ ಬೇಕಲ್ಲ ಅದ್ರ ಮೇಲೆ ನೀವು ಎಷ್ಟು ಕ್ಯಾಪಿಟಲಿಂದ ಟ್ರೇಡ್ ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 5-10 ಸಾವಿರ ಆದರೂ ಓಕೆ. ನಿಮಗೆ ಎವ್ರಿ ಮಂತ್ 1-2 ಸಾವಿರ ಪ್ರಾಫಿಟ್ ಓಕೆ ಅಂದರೆ ನನ್ನ ಸಜೆಷನ್ನು ಮಿನಿಮಮ್ 10-20 ಸಾವಿರ ನಿಮ್ಮ ಹತ್ರ ಕ್ಯಾಪಿಟಲ್ ಇರಲೇಬೇಕು. ಸ್ವಿಂಗ್ ಟ್ರೇಡಿಂಗಲ್ಲಿ ಇಂಟ್ರಾಡೇಗಿಂತ ಕಡಿಮೆ ರಿಸ್ಕ್ ಇರುತ್ತೆ, ಬಟ್ ಅಂದ್ರೂ ಕೂಡ ರಿಸ್ಕ್ ಇರುತ್ತೆ. ಸೊ ನೀವು ಎವ್ರಿ ಟ್ರೇಡ್ ತಗೊಳಗಿನ ಮುಂಚೆನೆ ಎಷ್ಟು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ XYZ ಶೇರಲ್ಲಿ 10,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಶೇರ್ಸ್ ನ ಬೈ ಮಾಡೋಕಿನ ಮುಂಚೆನೆ ನಿಮಗೆ ಎಷ್ಟು ಪ್ರಾಫಿಟ್ ಬೇಕು ಅಂಡ್ ಎಷ್ಟು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಡಿಸೈಡ್ ಮಾಡ್ಕೊಂಡಿರ್ಬೇಕು. ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಓವರ್ ನೈಟ್ ರಿಸ್ಕ್ ಕೂಡ ಇರುತ್ತೆ. ಓವರ್ ನೈಟ್ ರಿಸ್ಕ್ ಅಂದ್ರೆ ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಹೋಲ್ಡ್ ಮಾಡಿರೋ ಕಂಪನಿದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಏನಾದ್ರೂ ಬ್ಯಾಡ್ ನ್ಯೂಸ್ ಬಂದ್ರೆ ನೆಕ್ಸ್ಟ್ ಡೇ ಆ ಸ್ಟಾಕು ತುಂಬ ಗ್ಯಾಪ್ ಡೌನ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಆದರೆ ನಿಮಗೆ ಲಾಸ್ ಆಗುತ್ತೆ. ಸೊ ನೀವು ಎವ್ರಿ ಟೈಮ್ ಒಳ್ಳೆ ಕಂಪ್ನಿನ ಚೂಸ್ ಮಾಡಿ ಅದರಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ ಒಂದು ಸ್ಟಾಕ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಮತ್ತೆ ಯಾವ ಸ್ಟ್ರಾಟಜಿನ ಯೂಸ್ ಮಾಡಬೇಕಂತ. ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟಲ್ಲಿ ಮೋರ್ ದೆನ್ 5,000 ಕಂಪ್ನೀಸ್ ಲಿಸ್ಟೆಡ್ ಇದಾವೆ, ಬಟ್ ನಾವು ಎಲ್ಲ ಸ್ಟಾಕ್ಸ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ಮಾಡೋಕ್ಕಾಗಲ್ಲ. ಸೊ ಈಗ ಯಾವ ತರ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ 3 ರೂಲ್ಸ್ ಹೇಳಿಕೊಡ್ತೀನಿ. ಆ 3 ರೂಲ್ಸ್ ನ ಫಾಲೋ ಮಾಡಿದ್ರೆ ನೀವು ಒಳ್ಳೆ ಸ್ಟಾಕ್ ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಹುದು. ಫಸ್ಟ್ ರೂಲ್ ಏನಂದ್ರೆ ಯಾವುದೇ ಕಾರಣಕ್ಕೂ ಪೆನಿ ಸ್ಟಾಕ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಾರದು. ಪೆನಿ ಸ್ಟಾಕ್ ಅಂದ್ರೆ ಒಂದು ಶೇರ್ ಪ್ರೈಸ್ ಲೆಸ್ ದೆನ್ 50 ಅಥವಾ 100 ಒಳಗಡೆ ಇದ್ರೆ ಮತ್ತು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇದ್ರೆ ಅದಕ್ಕೆ ಪೆನಿ ಸ್ಟಾಕ್ ಅಂತ ಕರಿತೀವಿ. ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಾರದು. ಯಾಕಪ್ಪ ಅಂದ್ರೆ ಪೆನಿ ಸ್ಟಾಕ್ ಅಲ್ಲಿ ವ್ಯಾಲ್ಯೂಮ್ ಕಡಿಮೆ ಇರುತ್ತೆ, ಅಂದ್ರೆ ಬಯರ್ಸ್ ಅಂಡ್ ಸೆಲ್ಲರ್ಸ್ ತುಂಬಾ ಕಡಿಮೆ ಇರ್ತಾರೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಒಂದು ಒಳ್ಳೆ ಸ್ಟಾಕ್ ನ ಬೈ ಮಾಡಿ ಲಾಸ್ ಅಲ್ಲಿ ಹೋದ್ರೆ ಸೆಲ್ ಮಾಡ್ಬೇಕಂದ್ರೆ ಆ ಟೈಮ್ ಅಲ್ಲಿ ಯಾರು ಕೂಡ ಬಯರ್ಸ್ ಬರಲ್ಲ. ಸೊ ನೀವು ಎಷ್ಟೇ ಹೋಲ್ಡ್ ಮಾಡಿದ್ರು ತುಂಬಾ ಲಾಸ್ ಆಗುತ್ತೆ ಅಂಡ್ ನೀವು ಹೋಲ್ಡ್ ಮಾಡಿರೋ ಶೇರ್ನ ಸೆಲ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಪೆನಿ ಸ್ಟಾಕ್ ಅಲ್ಲಿ ಯಾವಾಗಲೂ ಸ್ವಿಂಗ್ ಟ್ರೇಡಿಂಗ್ ನ ಮಾಡೋಕೆ ಹೋಗಬಾರ್ದು. ರೂಲ್ ನಂಬರ್ 2, ಯಾವ ಸ್ಟಾಕ್ ಅಲ್ಲಿ ತುಂಬಾ ವ್ಯಾಲಿಟಿಲಿಟಿ ಇರುತ್ತೆ ಮತ್ತು ವ್ಯಾಲ್ಯೂಮ್ ಇರುತ್ತೆ ಅದೇ ಸ್ಟಾಕ್ ನ ಚೂಸ್ ಮಾಡಬೇಕು. ಅಂದ್ರೆ ಯಾವ ಸ್ಟಾಕ್ ನ ತುಂಬಾ ಜನ ಬೈ ಅಂಡ್ ಸೆಲ್ ಮಾಡ್ತಾ ಇರ್ತಾರೆ ಆ ತರ ಸ್ಟಾಕ್ ನ ಚೂಸ್ ಮಾಡಿದ್ರೆ ಒಳ್ಳೇದು. ವ್ಯಾಲ್ಯೂಮ್ ನ ಯಾವ ತರ ಚೆಕ್ ಮಾಡ್ಬೇಕಂದ್ರೆ ಒಂದು ಶೇರ್ದು ಚಾರ್ಟ್ ನ ಓಪನ್ ಮಾಡಿ ಇಲ್ಲಿ ಮೇಲೆ ಇಂಡಿಕೇಟರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ವ್ಯಾಲ್ಯೂಮ್ ಅಂತ ಟೈಪ್ ಮಾಡಿ ಈ ಒಂದು ಇಂಡಿಕೇಟರ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಳಗಡೆ ರೆಡ್ ಅಂಡ್ ಗ್ರೀನ್ ಕ್ಯಾಂಡಲ್ಸ್ ಮತ್ತೆ ಕೆಳಗಡೆ ರೆಡ್ ಅಂಡ್ ಗ್ರೀನ್ ಲೈನ್ಸ್ ಬರ್ತವೆ. ಈ ಲೈನ್ಸ್ ಪಕ್ಕದಲ್ಲಿರೋ ನಾರ್ಮಲ್ ಕ್ಯಾಂಡಲ್ಸ್ ಗಿಂತ ಜಾಸ್ತಿ ಇದ್ರೆ ಆ ಸ್ಟಾಕ್ ನ ಚೂಸ್ ಮಾಡಬೇಕು. ಯಾಕಪ್ಪ ಅಂದ್ರೆ ಆ ಒಂದು ಸ್ಟಾಕ್ ಅಲ್ಲಿ ವ್ಯಾಲ್ಯೂಮ್ ತುಂಬಾ ಇದೆ ಅಂತ ಅರ್ಥ. ಬಟ್ ಈ ತರ ವ್ಯಾಲ್ಯೂಮ್ ಇದ್ರೆ ಅಂತ ಸ್ಟಾಕ್ ನ ಚೂಸ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಆ ಒಂದು ಸ್ಟಾಕ್ ಅಲ್ಲಿ ತುಂಬಾ ಜನ ಬೈ ಮತ್ತು ಶೇರ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ನಾವೇನಾದ್ರೂ ಅಂತ ಸ್ಟಾಕ್ ನ ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಮುಂದೊಂದಿನ ಸೆಲ್ ಮಾಡುವಾಗ ಬೈಯರ್ಸ್ ಯಾರು ಬರಲ್ಲ. ಸೊ ನಮ್ಗೆ ನಾವು ಲಾಸ್ಟ್ ನ ಹೋಲ್ಡ್ ಮಾಡಬೇಕಾಗುತ್ತೆ. ಇವಾಗ ನೋಡೋಣ ರೂಲ್ ನಂಬರ್ 3, ಸ್ಟ್ರಾಟಜಿ. ನೀವು ಯಾವುದೇ ಸ್ಟಾಕ್ ನ ಸೆಲೆಕ್ಟ್ ಮಾಡಿದ್ರು ನೀವು ಯೂಸ್ ಮಾಡೋ ಸ್ಟ್ರಾಟಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ತುಂಬಾ ಸ್ಟ್ರಾಟಜಿಸ್ ಇದಾವೆ, ಬಟ್ ನೀವು ಒಂದು ಸ್ಟ್ರಾಟಜಿನ ಸೆಲೆಕ್ಟ್ ಮಾಡಿ ಅದರಲ್ಲಿ ಮಾಸ್ಟರ್ ಆಗಬೇಕು ಅಷ್ಟೇ. ನೀವು ಯೂಸ್ ಮಾಡೋ ಸ್ಟ್ರಾಟಜಿನ ಅಪ್ಲೈ ಮಾಡಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆನೆ ಸುಮಾರು ಸರ್ತಿ ಬ್ಯಾಕ್ ಟೆಸ್ಟ್ ಮಾಡಬೇಕು. ಸೊ ನಿಮಗೆ ಬೇರೆ ಯಾವುದಾದ್ರೂ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಈ ವಿಡಿಯೋದಲ್ಲಿ
ಇವಾಗ ಒಂದು RSI ಸ್ಟ್ರಾಟಜಿ ಅಂತ ಇದೆ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಯಾವ ಥರ ಟ್ರೇಡ್ ಮಾಡಬೇಕು, RSI ಸ್ಟ್ರಾಟಜಿನ ಯೂಸ್ ಮಾಡಿ ಅಂತ ಗೊತ್ತಾಗುತ್ತೆ. ಸೊ ನಾನಿವಾಗ ರ್ಯಾಂಡಮ್ ಆಗಿ ಒಂದು ಚಾರ್ಟ್ನ ಓಪನ್ ಮಾಡಿ ಅದರಲ್ಲಿ RSI ಸ್ಟ್ರಾಟಜಿನ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾವಿಲ್ಲಿ ಅಡಾನಿ ಎಂಟರ್ಪ್ರೈಸಸ್ ಚಾರ್ಟ್ನ ಓಪನ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಇದು ಆ್ಯಕ್ಚುಲಿ ಟೈಮ್ ಫ್ರೇಮ್ 5 ಮಿನಿಟ್ಸಲ್ಲಿದೆ. ಇದನ್ನು ಓಪನ್ ಮಾಡಿ 1 ಡೇ ಟೈಮ್ ಫ್ರೇಮಲ್ಲಿ ಇಟ್ಕೋಬೇಕು. ಈವನ್ ಅಟ್ ಎನಿ ಕಂಡೀಷನ್ ನೀವು 1 ಡೇ ಟೈಮ್ ಫ್ರೇಮಲ್ಲೇ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು, ಅಂದರೆ ಅಷ್ಟೇ ವರ್ಕ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಇಂಡಿಕೇಟರ್ಸ್ ಅಂತ ಕಾಣುತ್ತಿರುತ್ತೆ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ RSI ಅಂತ ಹೊಡಿಬೇಕು. ಸೊ ಫಸ್ಟ್ ಬಂದಿದೆಯಲ್ಲ ಸ್ಕ್ರಿಪ್ಟ್ ನೇಮ್ ಅಂತ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ನೋಡ್ಬೋದು ನೀವು ಒಂದು ಚಾರ್ಟ್ ಕಾಣ್ತಾ ಇದೆ, ಅಂದರೆ ಒಂದು ಗ್ರಾಫ್ ಕಾಣ್ತಾ ಇದೆ. ಸೊ ನಾವು ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ, ಈ ಒಂದು ಗ್ರಾಫ್ನ ಯೂಸ್ ಮಾಡಿ ಎಲ್ಲಿ ಬೈ ಮಾಡಬೇಕು ಆ್ಯಂಡ್ ಎಲ್ಲಿ ಸೆಲ್ ಮಾಡಬೇಕಂತ ನೋಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದೊಂದು ಲೈನ್ ಇದೆಯಲ್ಲ, ಈ ಲೈನು 30ಗಿದೆ ಅಂತ ಅರ್ಥ. ಇಲ್ಲಿ ಮೇಲ್ಗಡೆ ಒಂದು ಲೈನ್ ಇರುತ್ತಲ್ಲ, ಈ ಲೈನು 70ಗೆ ಮಾರ್ಕ್ ಮಾಡ್ಕೋಬೇಕು. ಸೊ ನಮ್ಮ ಸ್ಟ್ರಾಟಜಿ ಏನಪ್ಪ ಅಂದರೆ, ಎವ್ರಿ ಟೈಮ್ ಈ ಒಂದು ಚಾರ್ಟು ಅಥವಾ ಈ ಒಂದು ಕೆಳಗಡೆ ಗ್ರಾಫು 30 ಕೆಳಗಡೆ ಬಂದು ಮತ್ತೆ ಮೇಲೆ ಕ್ರಾಸ್ ಮಾಡಿದ್ರೆ ಈ ಒಂದು ಚಾರ್ಟು ಡೆಫಿನೆಟ್ಲಿ ಮೇಲೆ ಹೋಗುತ್ತೆ ಅಂತ ಅರ್ಥ. ಆಗಸ್ಟ್ 8ಗೆ ಈ ಒಂದು ಚಾರ್ಟು, ಅಂದರೆ ಈ ಒಂದು ಸ್ಟಾಕ್ದು ಪ್ರೈಸು 2179 ರೂಪಾಯಿ ಇತ್ತು. ಸೊ ನೀವು ಇಲ್ಲಿ ಕೆಳಗಡೆ ಕೂಡ ನೋಡ್ಬೋದು, ಈ ಒಂದು ಗ್ರಾಫ್ ಕೆಳಗಡೆಯಿಂದ 30 ಕ್ರಾಸ್ ಆದಮೇಲೆ ಸೀದಾ ಇದು ಅಪ್ ಟು ಸೆಪ್ಟೆಂಬರ್ 22 ತನಕ ಮೇಲ್ಗಡೆನೇ ಹೋಗಿದೆ, ಅಂದರೆ 78 ತನಕ ಈ ಒಂದು ಗ್ರಾಫ್ ಹೋಗಿದೆ. ಸೊ ಇಲ್ಲಿ ಆ ಒಂದು ಡೇಟ್ಗೆ ಈ ಒಂದು ಸ್ಟಾಕ್ ಎಲ್ಲಿತ್ತಪ್ಪ ಅಂದರೆ 2681 ಈ ಒಂದು ಪ್ರೈಸ್ಗೆ ಇತ್ತು, 2681 ಈ ಒಂದು ಪ್ರೈಸ್ಗೆ ಇತ್ತು. ಸೊ ಇಲ್ಲಿ ನೋಡ್ಬೋದು ಎಷ್ಟು ಗೇನ್ ಆಗುತ್ತಪ್ಪ ಅಂದರೆ 22% ಗೇನ್ನ ಈ ಒಂದು ಸ್ಟ್ರಾಟಜಿಯಿಂದ ನಾವು ಅರ್ನ್ ಮಾಡ್ಬೋದು. ಸೊ ಇದು ಒಂದೇ ಅಂತಲ್ಲ, ನಾವು ಇನ್ನೊಂದೆರಡು ಸ್ಟಾಕ್ಸಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡ್ಬೇಕಂತ. ಸೊ ಕೆನರಾ ಬ್ಯಾಂಕಲ್ಲಿ ಕೂಡ ಓಪನ್ ಮಾಡಿ ನೋಡೋಣ. ಓಕೆ, ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಎವ್ರಿ ಟೈಮ್ ಈ ಒಂದು ಗ್ರಾಫು 30ಗೆ ಬಂದಾಗೆಲ್ಲ ಮೇಲ್ಗಡೆ ಹೋಗಿದೆ ಸ್ಟಾಕು. ಇಲ್ಲಿ ನೋಡಿ, ಇಲ್ಲಿ 30ಗೆ ಬಂದಿತ್ತು, ಸೊ ಮತ್ತೆ ಮೇಲ್ಗಡೆ ಹೋಗಿದೆ, ಮತ್ತು ಇಲ್ಲಿ ಮತ್ತೆ 30ಗೆ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಇದೇ ಥರ ನಾವು ಬೇರೆ ಬೇರೆ ಸ್ಟಾಕಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೋಲಾರ್ ಇಂಡಸ್ಟ್ರೀಸ್ ಅಂತ ಇನ್ನೊಂದು ಕಂಪ್ನಿ ಇದೆ, ಆ ಒಂದು ಕಂಪ್ನಿಲಿ ಕೂಡ ಚೆಕ್ ಮಾಡಿ ನೋಡೋಣ. ಓಕೆನಾ, ನೀವು ಇಲ್ಲಿ ನೋಡ್ಬೋದು ಎವ್ರಿ ಟೈಮ್ ಇದೊಂದು ಸ್ಟ್ರಾಟಜಿ ವರ್ಕ್ ಆಗಲ್ಲ, ನೀವೊಂದು ಸ್ವಂತ ಬ್ಯಾಕ್ ಟೆಸ್ಟ್ ಮಾಡಿಕೊಂಡು ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇಲ್ಲಿ 30 ಕ್ರಾಸ್ ಆಗಿಲ್ಲ, ಬಟ್ 30 ನಿಯರ್ಗೆ ಬಂದಮೇಲೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲೋಗಿದೆ. ಸೊ ಇದೇ ಥರ ಯಾವಾಗೆಲ್ಲ 30 ಕೆಳಗಡೆ ಈ ಒಂದು ಗ್ರಾಫ್ ಬರುತ್ತಲ್ಲ, ಅದರ ನೆಕ್ಸ್ಟು ಡೇಸು ಅಂದರೆ ಅಪ್ಕಮಿಂಗ್ ಡೇಸ್ ಎಲ್ಲ ಈ ಒಂದು ಚಾರ್ಟ್ ಮೇಲ್ಗಡೆ ಹೋಗುತ್ತೆ ಅಂತ ಅರ್ಥ. ಸೊ RSI ಸ್ಟ್ರಾಟಜಿದು ಪೂರ್ತಿ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಶಾರ್ಟಾಗಿ ಹೇಳಿದ್ದೀನಿ. ನಿಮಗೆ ಬೇಕಪ್ಪ ಅಂದರೆ ಪೂರ್ತಿ ಒಂದು ಲಾಂಗ್ ವಿಡಿಯೋ ಮಾಡಿ ಪೂರ್ತಿ ಡೀಟೇಲ್ಸ್ ಅದರಲ್ಲಿ ಹಾಕ್ತೀನಿ. ಆ್ಯಂಡ್ ನಿಮ್ಗೆ ಇದೇ ಥರ ಕನ್ನಡದಲ್ಲಿ ಟ್ರೇಡಿಂಗ್ ಸಂಬಂಧಪಟ್ಟ ಒಂದು ವೀಡಿಯೋಸ್ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.